ಮಕ್ಳ ಜೊತೆ ನಾವು ಮಕ್ಕಳಾಗೋಣ ಅಂತ ಹೇಳಿ ನಾನು ಇವತ್ತು ಹೊಂಟಿದ್ದೆ ರೋಬೋಟಿಕ್ ಬಟರ್ಫ್ಲೈ ಪಾರ್ಕಿಗೆ. ಸೊ ಇದು ಏಪ್ರಿಲ್ ಮತ್ತು ಮೇವರೆಗೂ ಇರ್ತೈತಿ. ಇವಾಗ ಮಕ್ಳಿಗೆ ಸಮ್ಮರ್ ಬ್ರೇಕ್ ಅಂತ ಹೇಳಿ ಇದು ಅರೇಂಜ್ ಮಾಡ್ಯಾರ. ನಮ್ಮ ಮೊನ್ನೆ ಟ್ರೈನ್ ಒಳಗೆ ಬರೋ ಮುಂದೆ ಇದು ದೊಡ್ಡದು ಒಂದು ರೋಬೋಟಿಕ್ ಬಟರ್ಫ್ಲೈ ನೋಡ್ಬಿಟ್ಟು ಏನಪ್ಪ ಇದು ಪ್ಲೇಸ್ ಬ್ಯಾಂಗ್ಳೂರೊಳಗೆ ನಾನೇ ನೋಡಿಲ್ಲಲ್ಲ ಅಂತ ಹೇಳಿ ಸರ್ಚ್ ಮಾಡಿದಾಗ ನಂಗೆ ಸಿಕ್ತು. ಸೊ ಭಾಳ ಚಂದ ಇತ್ತು. ಎಂಟ್ರಿ ಟಿಕೆಟ್ ₹100 ಇರ್ತೈತಿ. ಸೊ 100 ರೂಪೀಸ್ ಎಂಟ್ರಿ ಟಿಕೆಟ್ ಕೊಟ್ಟು ಒಳಗೆ ಹೋದ ತಕ್ಷಣ ಭಾಳ ಚಂದ ಫ್ಲವರ್ಸ್ ಅದು ಎಲ್ಲ ಡೆಮೋ ಪೀಸ್ ಎಲ್ಲ ಮಾಡಿದ್ರು, ಭಾಳ ಚಂದ ಇದ್ವ. ಆಮೇಲೆ ನಯಾಗ್ರಾ ಫಾಲ್ಸ್ದು ಒಂದು ಇದು ಡೆಮೋ ಮಾಡಿದ್ರೆ ಅದು ವಿತ್ ಲೈಟಿಂಗ್ಸ್ ಭಾಳ ಚಂದ ಕಾಣತಿತ್ತು. ನಂಗಂತರೂ ಅಲ್ಲಿ ನಿಂತು ನೋಡೋದು ಭಾಳ ಖುಷಿ ಆಗತ್ತಿತ್ತು. ಅದಾದ್ಮೇಲೆ ಮುಂದೆ ಹೋದ್ರೆ ನಿಮ್ಗೆ ಫುಲ್ ಫ್ಲವರ್ಸ್ ಮಾಡಿರೋದು, ಆಮೇಲೆ ಬಟರ್ಫ್ಲೈಸ್, ಆಮೇಲೆ ಹನಿ ಬೀಸ್ ಭಾಳ ಚಂದ ಮಾಡಿದ್ರೆ ನಂಗಂತರೂ ಇಷ್ಟ ಆಯ್ತು. ನಂಗೆ ಒಂದು ಕಡೆ ಖುಷಿ ಆಗತ್ತಿತ್ತು, ಏನಪ್ಪ ಸೈನ್ಸ್ ಇಷ್ಟು ಮುಂದುವರೆದೈತಲ್ಲ ಅಂಥೇಳಿ. ಬಟ್ ಇನ್ನೊಂದು ಕಡೆ ದುಕಾನ ಆಗತ್ತಿತ್ತು. ಯಾಕಂತಂದ್ರೆ ನಾವೆಲ್ಲ ಸಣ್ಣೋರಿದ್ದಾಗ ನಾವು ಬಟರ್ಫ್ಲೈ ಎಲ್ಲ ಹಿಡ್ಕೊಂಡು ಬಾಟಲ್ ಒಳಗೆ ಹಾಕಿ ಮುಚ್ಕೊಂಡು ಮನೆಗೆ ತೊಗೊಂಡು ಹೋಗ್ತಿದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಮಕ್ಕಳಿಗೆ ಇಲ್ಲಿ ಬಟರ್ಫ್ಲೈ ರಿಯಲ್ ಆಗಿ ನೋಡೋಕೆ ಸಿಗತ್ತಿಲ್ಲ ಅಂತ ಹೇಳಿ ರೋಬೋಟಿಕ್ ಮಾಡತ್ತಾರೆ. ಸೊ ಹಾಗಾಗಿ ಅದಾದಮೇಲೆ ಮುಂದೆ ಹೋದ ತಕ್ಷಣ ನಿಮ್ಗೆ ಶಾಪಿಂಗ್ಸ್ ಎಲ್ಲ ಇದ್ವಲ್ಲೇ, ಬುಕ್ಸ್, ಆಮೇಲೆ ಮನಿ ಡೆಕೋರೇಷನ್ ಐಟಮ್ಸ್, ಬ್ಯಾಗ್ಸ್, ಹುಡುಗಿಯರ ಐಟಮ್ಸ್, ಮಕ್ಕಳ ಐಟಮ್ಸ್ ಎಲ್ಲ ಭಾಳ ಚಂದ ಇದ್ವು. ಸೊ ಲೊಕೇಶನ್ ನೋಡೋಕೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಆಮೇಲೆ ಟೈಮಿಂಗ್ 4 to 9 ಇರ್ತೈತಿ ಇದು ಎವ್ರಿ ಡೇ. ಅದಾದ್ಮೇಲೆ ಮುಂದೆ ಗೇಮ್ಸ್ ಎಲ್ಲ ಇದ್ವು. ಸೊ ಇದ್ರದ್ದು ಪಾರ್ಟ್ 2 ವಿಡಿಯೋನು ಬರ್ತೈತಿ. ನಾನು ಫುಲ್ ಎಲ್ಲ ಒಂದ್ರಾಗ ಹಾಕೋಕ್ಕಾಗಲ್ಲ ಅಂತ ಹೇಳಿ. ಸೊ ಸ್ಟೇ ಟ್ಯೂನ್.